ಈ ಸರ್ಕಾರ ಇರುವೆ ಬಿಟ್ಕೊಳ್ಳೋದು ಅಂತಂದ್ರೆ ಇದೇ ಇರಬೇಕು. ದೊಡ್ಡವ್ರ ಮೇಲೆ ಇವ್ರಿಗೆ ಏನು ತಗೊಳಕ್ಕಾಗಲ್ಲ ಕ್ರಮ, ಸಣ್ಣವ್ರ ಮೇಲೆ ಮಾತ್ರ ಕ್ರಮ ತಗೊಂಬಿಟ್ಟು ಏನೋ ನಾವು ಮಾಡಿಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಹೋಗ್ತಾರೆ. ಯಾಕೆ ಸಿಟಿ ರವಿ ಪ್ರಕರಣದಲ್ಲಿ ಬೆಳಗಾವಿಯಲ್ಲಿ ಆಯ್ತಲ್ಲ, ಅದರಲ್ಲಿ ಬಲಿಪಶು ಆಗಿದ್ದು ಯಾರೀಗ? ಇನ್ಸ್ಪೆಕ್ಟರ್ ಒಬ್ಬರು, ಅಲ್ಲಿ ಕಮಿಷನರು ಇದ್ರು, DCP ಅವರು ಇದ್ರು, ಯಾರ ಮೇಲೂ ಇಲ್ಲ. ಅವರೆಲ್ಲ IPS ಆಫೀಸರ್ಸ್ ಅಲ್ವಾ. ಸೊ ಹಾಗಾಗಿ ಈಗ ಖಾನಾಪುರ CPI ಮಂಜುನಾಥ್ ನಾಯಕ್ ಸಸ್ಪೆಂಡ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ರೀ. BJP ನಾಯಕರನ್ನ ಠಾಣೆಯೊಳಗೆ ಬಿಟ್ಬಿಟ್ಟು ಸಭೆ ಮಾಡಕ್ಕೆ ಅವಕಾಶ ಕೊಟ್ರಂತೆ. ಯಾಕೆ ಅವತ್ತು ಎಡಮಾರ್ಟಿನ್ ಅವ್ರು ಇರ್ಲಿಲ್ವಾ ಅಲ್ಲಿ? ಕಮಿಷನರ್ ಅವರು, DCP ಅವರು ಕೂಡ ಠಾಣೆಯಲ್ಲೇ ಇರ್ಲಿಲ್ವಾ? ಅವರ ಮೇಲೆ ಇಲ್ಲದೆ ಇರುವಂತ ಕ್ರಮ, ಖಾನಾಪುರಕ್ಕೆ ಸಂಬಂಧನೇ ಇಲ್ದಿರುವಂತ ಠಾಣೆ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ತಗೊಂಡಿದ್ದಾರೆ. ನೋಡಿ ಏನ್ ಮಾಡಿದ್ದಾರೆ. ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಖಾನಾಪುರ CPI ಮಂಜುನಾಥ್ ನಾಯಕ್ ಸಸ್ಪೆಂಡ್. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಸರ್ಕಾರ. ಎಸ್, ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬಂಧನ ಪ್ರಕರಣ ಹಾಗೂ ಆ ನಂತರದಲ್ಲಿ ನಡೆದ ಬೆಳವಣಿಗೆ ಇದೀಗ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಸಚಿವೆ ಲಕ್ಷ್ಮೇ ಹೆಬ್ಬಾಳ್ಕರ್ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ವಿಚಾರ ಸಂಬಂಧ MLC ಸಿಟಿ ರವಿ ಅವರನ್ನ ಬಂಧಿಸಿ ಸುತ್ತಾಡಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲ ತಲೆದಂಡವಾಗಿದೆ. ಖಾನಾಪುರ ಠಾಣೆಯ CPI ಮಂಜುನಾಥ್ ನಾಯಕ್ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಸಚಿವೆ ಲಕ್ಷ್ಮೇ ಹೆಬ್ಬಾಳ್ಕರ್ ಕುರಿತು ಪರಿಷತ್ ಸದಸ್ಯ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಅನ್ನುವ ಆರೋಪಕ್ಕೆ ಸಂಬಂಧಿಸಿದಂತೆ ಸಿಟಿ ರವಿ ಅವರನ್ನು ಬಂಧನ ಮಾಡಲಾಗಿತ್ತು. ನಂತರ ಹೈಕೋರ್ಟ್ ಆದೇಶದಂತೆ ಬಿಡುಗಡೆ ಮಾಡಲಾಗಿತ್ತು. ಆದರೆ ಈಗ ಆ ಪ್ರಕರಣ ಸದ್ಯ ರೋಚಕ ತಿರುವನ್ನು ಪಡೆದುಕೊಂಡಿರುವಂಥದ್ದು. ಸರ್ಕಾರ ಈಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಲು ಮುಂದಾಗಿರುವಂಥದ್ದು. ಏನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲ ವಿಕೆಟ್ ಪತನವಾಗಿದ್ದು, ಏನು ಬೆಳಗಾವಿ ಜಿಲ್ಲೆಯ ಖಾನಾಪುರ CPI ಮಂಜುನಾಥ್ ನಾಯಕ್ ಅವರನ್ನು ಸರ್ಕಾರ ಅಮಾನತು ಮಾಡಿರುವಂಥದ್ದು. ಈಗ ಸರ್ಕಾರದ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದ್ದು, ಗುಬ್ಬಿಯ ಮೇಲೆ ಸರ್ಕಾರ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಾ ಎನ್ನುವ ಪ್ರಶ್ನೆ. ಸಿಟಿ ರವಿ ಪರ ಬಿಜೆಪಿ ನಾಯಕರನ್ನ ಠಾಣೆಗೆ ಒಳಗಡೆ ಬರಲು ಅನುಮತಿ ನೀಡಿದ ಸಂಬಂಧ ಖಾನಾಪುರ ಠಾಣೆಯ CPI ಮಂಜುನಾಥ್ ನಾಯಕ್ ಅವರನ್ನ ಅಮಾನತು ಮಾಡಿ IGP ವಿಕಾಸ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಸಿಟಿ ರವಿ ಅವರನ್ನ ಹಿರೇಬಾಗೇವಾಡಿ ಠಾಣೆಯಿಂದ ಖಾನಾಪುರ ಠಾಣೆಗೆ ಕರೆತಂದಾಗ ಹಲವು ರಾಜಕೀಯ ನಾಯಕರು ಇನ್ಸ್ಪೆಕ್ಟರ್ ಕೊಠಡಿಯವರೆಗೆ ಪ್ರವೇಶಿಸಿ ಕುಳಿತು ಚರ್ಚೆ ನಡೆಸಿದ್ರು. ಇದೇ ವಿಚಾರಕ್ಕೆ ಅಧಿಕಾರಿಯ ತಲೆದಂಡವಾಗಿದೆ. ಪೊಲೀಸ್ ಠಾಣೆ ಒಳಗೆ ರಾಜಕೀಯ ಮುಖಂಡರು ಖಾನಾಪುರ ಠಾಣೆ ಒಳಗೆ ನುಗ್ಗಿ ಬಂದಿದ್ರು. ಇದರಿಂದ ಠಾಣೆಯೊಳಗೆ ಗದ್ದಲದ ವಾತಾವರಣ ನಿರ್ಮಾಣವಾಗಿತ್ತು. ರಾಜಕೀಯ ಮುಖಂಡರನ್ನ ತಡೆಯುವಲ್ಲಿ ವಿಫಲರಾಗಿದ್ರು. ಮೇಲಾಧಿಕಾರಿಗಳ ಆದೇಶ ಉಲ್ಲಂಘನೆ ಮಾಡಿ ಕರ್ತವ್ಯ ಲೋಪ, ಬೇಜವಾಬ್ದಾರಿತನ ಪ್ರದರ್ಶಿಸಿದ ಹಿನ್ನೆಲೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತಿನಲ್ಲಿಟ್ಟು ಆದೇಶ ಹೊರಡಿಸಲಾಗಿದೆ ಎಂದು ಆದೇಶ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಖಾನಾಪುರ ಠಾಣೆಯಲ್ಲೇ ಇದ್ದ ಕಮಿಷನರ್, DCP, ಹಿರಿಯ ಅಧಿಕಾರಿಗಳು ಇದ್ದರೂ CPI ಸಸ್ಪೆಂಡ್. ಸಿಟಿ ರವಿ ಬಂಧನ ಬಳಿಕ ಖಾನಾಪುರ ಠಾಣೆಗೆ ಕರೆದೊಯ್ದಿದ್ದಾಗ ಪೊಲೀಸ್ ಕಮಿಷನರ್ ಅನುಮತಿ ಮೇರೆಗೆ ಠಾಣೆಯೊಳಗೆ ಬಿಜೆಪಿ ನಾಯಕರನ್ನ CPI ಬಿಟ್ಟಿದ್ರು. ಖಾನಾಪುರ ಠಾಣೆಯಲ್ಲೇ ಕಮಿಷನರ್ ಎಡಾ ಮಾರ್ಟಿನ್, DCP ರೋಹನ್ ಜಗದೀಶ್ ಇದ್ರು. ಹಿರಿಯ ಅಧಿಕಾರಿಗಳು ಇದ್ದಾಗಿಯೂ CPI ಅಮಾನತು ಮಾಡಿ IGP ಆದೇಶ ಹೊರಡಿಸಿದ್ದಾರೆ. ಹಿರಿಯ ಅಧಿಕಾರಿಗಳನ್ನ ಬಿಟ್ಟು CPI ಅವರನ್ನ ಸಸ್ಪೆಂಡ್ ಮಾಡಿ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಸಿಟಿ ರವಿ ಬಂಧನ ಹಾಗೂ ರಾತ್ರಿಯಿಡೀ ಸುತ್ತಾಟ ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಬೆಳಗಾವಿಯಲ್ಲಿ ಪೊಲೀಸರ ಜೊತೆ ಸಭೆ ನಡೆಸಿದ್ದಾರೆ. ಪ್ರಕರಣದ ಕುರಿತು ಮಾಹಿತಿ ನೀಡಿದ್ದಕ್ಕೆ ಪರಮೇಶ್ವರ್ ಗರಂ ಆದ್ರು. ಕಮಿಷನರ್ ಎಡಾ ಮಾರ್ಟಿನ್ SP ಗುಳೇದ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಹಿರಿಯ ಅಧಿಕಾರಿಗಳು ಅವರು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತಿರೋವಂಥದ್ದು. ಅದಕ್ಕೆ ಸರ್ಕಾರ ಇನ್ವಾಲ್ವ್ ಆಗಲ್ಲ. ನಾವು ಯಾವ ಡೈರೆಕ್ಷನ್ಸು, ಸೂಚನೆಗಳು ನಾವು ಯಾವುದನ್ನು ಕೊಡೋದಿಲ್ಲ. ಅವರು ಇಲಾಖೆ ಹಂತದಲ್ಲಿ ಮಾಡಿದ್ದಾರೆ. ಅವರಲ್ಲಿ ಏನು ಲ್ಯಾಬ್ಸ್ ಇತ್ತು ಅಥವಾ ಏನು ಅಂತ ನಮ್ಗೆ ಗೊತ್ತಿಲ್ಲ. ಇನ್ನು ಸರ್ಕಾರದ ನಡೆಯನ್ನ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ, SP, ಕಮಿಷನರ್ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ನನ್ನ ಮೂಲಭೂತ ಹಕ್ಕನ್ನ ದಮನಗೊಳಿಸಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡಿ ಶಾರೀರಿಕ ಮತ್ತು ಮಾನಸಿಕವಾಗಿ ದೌರ್ಜನ್ಯ ನಡೆಸಿದ ಸಂದರ್ಭದಲ್ಲಿ ಕಾನೂನಿನ ಪ್ರಕ್ರಿಯೆಗಳು ಮುಂದುವರೆದಿದ್ದಾವೆ. ಕಾನೂನಿನ ಪ್ರಕ್ರಿಯೆಗಳನ್ನು ಮುಂದುವರಿಸ್ತೇನೆ. ಕಂಪ್ಲೇಂಟ್ ಕೊಡಬೇಕು ಅಂದರೆ ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಲಾಯರ್ನ ಬೇಕು ಅಂದ್ರೆ ನಾನೇ ಲಾಯರ್ನ ಕರ್ಕೊಂಬಂದು ಕೂತ್ಕೊಂಡು ಕಂಪ್ಲೇಂಟನ್ನು ಬರೆದು ಅಲ್ಲೇ ಕೊಟ್ಟಿದ್ದೀವಿ ನಾವು. ಇದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಇನ್ನೇನು ಬೇಕಪ್ಪ ನಿನಗೆ? ಮುಚ್ಚುಮರೆನೇ ಇಲ್ಲಲ್ಲ, ನಾವು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ. ಮತ್ತು ಅಕ್ಲಾನ್ಮೆಂಟು ನಮ್ಮ ಹತ್ರ ಇದೆ, ಅದನ್ನು ಕಾಪಿನೂ ನಿಮ್ಗೆ ಕೊಡ್ತಿರ್ಬೇಕಾದ್ರೆ. ಅಂದರೆ ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ
ಲಂಗು ಲಗಾಮಿಲ್ದ ಇಲಾಖೆ ಆಗೌಟಿದ್ದೇವೆ. ಹೇಳೋರು ಕೇಳೋರು ಯಾರು ಬೇಕೋ ಹ್ಯಾಂಡಲ್ ಮಾಡ್ಬೋದು. ಸಿಪಿಐ ಸಸ್ಪೆಂಡ್ ಖಂಡಿಸಿ ನಾಳೆ ಖಾನಾಪುರ ಬಂದ್. ಸಿಪಿಐ ಅಮಾನತು ಖಂಡಿಸಿ ನಾಳೆ ಬಿಜೆಪಿ ಖಾನಾಪುರ ಬಂದ್ಗೆ ಕರೆ ನೀಡಿದೆ. ಇತ್ತ ಪ್ರತಿಭಟನೆ ಮಾಡಬೇಡಿ ಅಂತ ಅಮಾನತುಗೊಂಡ ಸಿಪಿಐ ಮಂಜುನಾಥ್ ನಾಯಕ್ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಯಾವುದೇ ನಮ್ಮ ಖಾನಾಪುರ ಪೊಲೀಸ್ ಠಾಣೆ ಸಾರ್ವಜನಿಕರು ಯಾವುದೇ ಬಂದ್ ಅಥವಾ ಸ್ಟ್ರೈಕನ್ನು ದಯಮಾಡಿ ಮಾಡಬಾರದು ಅಂತೇಳಿ ತಮ್ಮಲ್ಲಿ ನಾನು ವಿನಮ್ರತೆಯಿಂದ ಕೇಳಿಕೊಳ್ತಾ ಇದ್ದೀನಿ. ಪೊಲೀಸ್ ಕಮಿಷನರ್ ಕಚೇರಿಗೆ ಬಿಜೆಪಿ ನಾಯಕರು ಭೇಟಿ ನೀಡಿ ಸಿಟಿ ರವಿ ಹಲ್ಲೆ ಮಾಡಿದ್ದವರನ್ನ ಅರೆಸ್ಟ್ ಮಾಡುವಂತೆ ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ಸಿಟಿ ರವಿ ಸುತ್ತಾಟ ಪ್ರಕರಣದಲ್ಲಿ ದೊಡ್ಡ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳದ ಸರ್ಕಾರ ಸಿಪಿಐ ಮಂಜುನಾಥ್ ನಾಯಕ್ರನ್ನ ಸಸ್ಪೆಂಡ್ ಮಾಡಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಗುಬ್ಬಿ ಅಂದರೆ ಇನ್ಸ್ಪೆಕ್ಟರ್ ಗುಬ್ಬಿ ಅಂತಲ್ಲ, ದೊಡ್ಡವ್ರ ಮುಂದೆ ಸಣ್ಣವರು ಅಂತ ಅದನ್ನು ಹೇಳಕ್ಕೆ ಹದ್ದಿನ ಮುಂದೆ ಚಿಕ್ಕ ಪುಟಾಣಿ ಒಂದು ಪಕ್ಷಿ ಅಂತ ಹೇಳ್ದಂಗೆ. ಯಾಕಂದರೆ ಕಮಿಷನರ್ ಅವರೆಲ್ಲ ಇರಬೇಕಾದಂಥ ಸಂದರ್ಭದಲ್ಲಿ ಅಲ್ಲೇ ಆ ಸ್ಥಳದಲ್ಲೇ ಅವ್ರು ಹೇಗ್ರಿ ಸಿ ಪಿ ಐಯಲ್ಲಿ ತಮ್ಮ ನಿರ್ಧಾರವನ್ನು ತಾವು ತೊಗೊಳಕ್ಕಾಗತ್ತೆ? ಕನಿಷ್ಠ ಅಷ್ಟು ಸೆನ್ಸ್ ಬೇಡವಾ? ಗೊತ್ತಿಲ್ಲ, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರನ್ನ ಬಲಿ ಕೊಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನಾಳೆ ಅವ್ರಿಗೆ ಪ್ರಮೋಷನ್ಗೆಲ್ಲ ಏಟ್ ಬೀಳಲ್ವಾ? ನೀವೇನೋ ಒಂದು ಪೊಸಿಷನ್ಗೆ ಹೋಗಿ ಕೂತ್ಬಿಟ್ಟಿದ್ದೀರಾ ಕಮಿಷನರ್ ಅವರು. ಅವ್ನು ಪಾಪ ಅವ್ರು ಕಮಿಷನರ್ ಅವ್ರದ್ದೇನಾಗಬೇಕು ಇನ್ಸ್ಪೆಕ್ಟರ್ಗಳದ್ದು ಪ್ರಮೋಷನ್ಗೆ ಏಟ್ ಬೀಳಲ್ವಾ ಸಸ್ಪೆಂಡ್ ಆದರೆ? ಅದೊಂದು ಬ್ಲ್ಯಾಕ್ ಡಾಟ್ ಅಲ್ವಾ? ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ತೀರಾ. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರನ್ನ ಬಲಿ ಕೊಡ್ತೀರಾ. ಅದೇ ಅಲ್ವಾ ರಾಜಕೀಯ? ಅದೇ ಹೇಳ್ತೀನಲ್ಲ, ಖಾದಿ ಮತ್ತು ಖಾಕಿ, ದಿ ಮತ್ತು ಕಿ ಅಷ್ಟೇ ವ್ಯತ್ಯಾಸ. ಏನು ಮಾಡೋಕ್ಕಾಗಲ್ಲ.